ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲ್ಯಾಣ ಕರ್ನಾಟಕ ಪ್ರದೇಶದ ಜ್ವಲಂತ ಸಮಸ್ಯೆಯಾದ 371(ಜೆ) ಕಲಂ ತಿದ್ದುಪಡಿ ಮತ್ತು ಮುಂಬಡ್ತಿ ನಿಯಮಗಳನ್ನು ಸರಿಪಡಿಸಲು ವಿಫಲರಾದ 371(ಜೆ) ಸಚಿವ ಸಂಪುಟ ಉಪಸಮಿತಿ ಅಧ್ಯಕ್ಷರಾದ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ನೀಡಬೇಕು ಎಂದು ಅಹಿಂದ ಚಿಂತಕರ ವೇದಿಕೆಯ ಅಧ್ಯಕ್ಷ ಸಾಯಿಬಣ್ಣ ಜಮದಾರ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 371(ಜೆ) ಅಡಿಯಲ್ಲಿ ಸಮರ್ಪಕವಾಗಿ ನೇಮಕಗಳು ಆಗುತ್ತಿಲ್ಲ ಅನ್ನೋ ವಿಚಾರ ಒಂದೆಡೆ ಆದ್ರೆ, ಮತ್ತೊಂದೆಡೆ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಮುಂಬಡ್ತಿ ಸಿಗದೆ ಪರದಾಟ ನಡೆಸುತ್ತಿದ್ದು 371(ಜೆ) ಕಲಂನ ಮುಂಬಡ್ತಿ ನಿಯಮಗಳನ್ನು ತಿದ್ದುಪಡಿ ಮಾಡಬೇಕು. ಹೈದರಾಬಾದ್, ಕರ್ನಾಟಕ ಹೊರತುಪಡಿಸಿ 24 ಜಿಲ್ಲೆಗಳಲ್ಲಿ 8% ನೇಮಕಾತಿ ಮತ್ತು ಮುಂಬಡ್ತಿ ಮೀಸಲಾತಿ ಒದಗಿಸಬೇಕು. ಅಬಕಾರಿ ಇಲಾಖೆಯಲ್ಲಿ ಅಕ್ರಮವಾಗಿ ನೀಡುತ್ತಿರುವ ಮುಂಬಡ್ತಿ ಸ್ಥಗಿತಗೊಳಿಸಬೇಕು. ಹೈದರಾಬಾದ್, ಕರ್ನಾಟಕ ವಿಶೇಷ ಕೋಶ ಕಲಬುರಗಿಗೆ ಸ್ಥಳಾಂತರ ಮಾಡಬೇಕು. ಈ ಬಗ್ಗೆ ಈ ಭಾಗದ ಶಾಸಕರು, ಸಚಿವರು ಅಧಿವೇಶನದಲ್ಲಿ ಚರ್ಚಿಸಬೇಕು ಎಂದು ಆಗ್ರಹಿಸಿದರು. ಒಂದು ಜೆ ಕಲಂ ಬಂದಿದೆ, ನಿಮಗೆ 80% ಮೀಸಲಾತಿ ಕೊಟ್ಟಿವೆ ಅಂತೇಳಿ ಸರ್ಕಾರಗಳು ನಮಗೇನಿವತ್ತು ನಮ್ಮ ಹಕ್ಕುಗಳನ್ನು ಮುಟುಕುಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ. ಅದಕ್ಕೆ ನಾವು ಇವತ್ತು ತೀವ್ರವಾಗಿ ಖಂಡಿಸ್ತೀವಿ. ಯಾಕಂದರೆ ಇವತ್ತು ನಾವು ಅಬಕಾರಿ ಇಲಾಖೆ ನೋಡ್ಬೋದು, ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ, ಶಿಕ್ಷಣ ಇಲಾಖೆ, ಈ ಎಲ್ಲ ಇಲಾಖೆಗಳನ್ನು ನೋಡಿದಾಗ 10 ವರ್ಷ 12 ವರ್ಷ ಸೀನಿಯರ್ ಇರುವಂಥ ನಮ್ಮ ಭಾಗದ ಸರ್ಕಾರಿ ನೌಕರರಿಗೆ ಮುಂಬಡ್ತಿ ಸಿಗಲಿಕ್ಕೆ ತಯಾರಿಲ್ಲ. ಆದರೆ ಇವತ್ತು ನಾನ್ ಎಚ್ ಕೆಲಿಂದ ಬಂದಂಥ ಸಿಬ್ಬಂದಿಗಳು ಇವತ್ತು ಕೆಲವು ವರ್ಷಗಳು 4 ಅಥವಾ 5 ವರ್ಷದಲ್ಲೇ ಇವತ್ತು ಏನದ ಅವರು ಮುಂಬಡ್ತಿಗಳನ್ನು ಪಡ್ಕೋತಾರೆ. ಇವತ್ತು ಯಾಕೆ ನಮಗೆ ಇವತ್ತು ಮುಂಬಡ್ತಿಗಳು ಸಿಗ್ತಾ ಇಲ್ಲ? ಇದಕ್ಕೆ ಏನು ಕಾನೂನು ಅಡಚಣೆಗಳಾಗಿದ್ದಾವ? ಯಾಕೆ ಇವತ್ತು ವೈಜ್ಞಾನಿಕವಾದಂಥ ಮೀಸಲಾತಿ ನೀಡಿಲ್ವ ಅನ್ನೋದು ಒಂದು ಪ್ರಶ್ನೆ ಇದೆ. ಇವತ್ತು ಯಾವಾಗ 1997, 98, 99 ಅಪ್ ಟು ಥ್ರೋ ಎಂಪ್ಲಾಯ್ಮೆಂಟ್ ಅಪಾಯಿಂಟ್ಮೆಂಟ್ ಇದ್ದ ಸಂದರ್ಭದಲ್ಲಿ ಜಿಲ್ಲಾವಾರು ಮತ್ತು ಪ್ರಾದೇಶಿಕವಾರು ನೇಮಕಾತಿಗಳು ಆಗ್ತಾಯಿದ್ವು. ಆ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯವರು ನಮ್ಮ ಜಿಲ್ಲೆಯಲ್ಲಿ ಅಪಾಯಿಂಟ್ಮೆಂಟ್ ಆದರು, ನಮ್ಮ ಪ್ರದೇಶದವರು ಹೈದರಾಬಾದ್ ಕರ್ನಾಟಕದವರು ಇಲ್ಲೇ ಅಪಾಯಿಂಟ್ಮೆಂಟ್ ಆದರು. ಹೀಗಾಗಿ 100ಕ್ಕೆ 95ರಿಂದ 98% ಜನರು ನಮ್ಮವ್ರು ಇಲ್ಲೇ ಅಪಾಯಿಂಟ್ಮೆಂಟ್ ಆಗಿದ್ದಾರೆ. ಈಗ 98 ಜನರಿಗೆ 80% ಮೀಸಲಾತಿ ಕೊಟ್ಟರು, 2% ಜನರಿಗೆ 20% ಮೀಸಲಾತಿ ಕೊಟ್ಟರು. ಅದು 20% ಏನು ಮೀಸಲಾತಿ ಇದೆ ಅದು ಅನ್ರಿಸರ್ವ್ಡ್ ಪೋಸ್ಟ್ಗಳು. ಅಲ್ಲಿ ನಾವು ಕೂಡ ಕಾಂಪಿಟೇಷನ್ ಮಾಡ್ಬೋದು. ಆದರೆ ಇವತ್ತು ಮೀಸಲಾತಿಯನ್ನೇ ಇವತ್ತು ಏನು ಮಾಡಿದ್ದಾರೆ ಅಂದರೆ ಸರ್ಕಾರಗಳು ಮತ್ತು ಈ ಭ್ರಷ್ಟ ಅಧಿಕಾರಿಗಳು ಮರೆಮಾಚಿದ್ದಾರೆ. ಇದನ್ನು ಸರಿಪಡಿಸಬೇಕು ಅಂಥೇಳಿ ಸತತವಾಗಿ ಹೋರಾಟ ಚಳವಳಿಗಳನ್ನು, ಪಾದಯಾತ್ರೆಗಳನ್ನು, ಉಪವಾಸ ಸತ್ಯಾಗ್ರಹಗಳನ್ನು ಮಾಡಿದ್ರೂ ಕೂಡ ನಮ್ಮ ಸರ್ಕಾರದ ನಮ್ಮ ಜನಪ್ರತಿನಿಧಿಗಳಿಗೆ ಅದರ ಬಿಸಿ ಮುಟ್ಲಿಕ್ಕೆ ರೆಡಿ ಇಲ್ಲ. ಇವತ್ತು ಏನು ವೈಜ್ಞಾನಿಕವಾದಂಥ ಮುಂಬಡ್ತಿಗಳು ಕೊಡಬೇಕಾಗಿತ್ತು ಅದು ಕೊಡ್ಲಿಕ್ಕೆ ರೆಡಿ ಇಲ್ಲ. ಏನಂದರೆ ಇವತ್ತು ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಏನು ಕಾಂಗ್ರೆಸ್ ಸರ್ಕಾರ ಮೊದಲನೇದಾಗಿ ಏನು ಒಂದು ಇಲ್ಲಿ ನಾನೊಂದು ಇದನ್ನು ಕಡತವನ್ನು ನಿಮ್ಗೆ ಹಚ್ಚಿದ್ದೀನಿ, ಕರ್ನಾಟಕ ಸರ್ಕಾರ ಅನಧಿಕೃತ ಟಿಪ್ಪಣಿ ಅಂತೇಳಿ. ಇದು ಮೊದಲನೇದಾಗಿ BS ಯಡಿಯೂರಪ್ಪ BJP ಸರ್ಕಾರ ಇದ್ದಾಗ ಯಾರಂದರೆ ಇವರು ಸಚಿವ ಶ್ರೀರಾಮುಲು ಅವರು ಇದರ ಅಧ್ಯಕ್ಷರಿದ್ದರು. ಅದೇ ಸಂದರ್ಭದಲ್ಲಿ ಏನು ಹೈದರಾಬಾದ್ ಕರ್ನಾಟಕಕ್ಕೆ ಏನು ಅನ್ಯಾಯ ಆಗ್ತಾಯಿದೆ, ಮುಂಬಡ್ತಿಯಲ್ಲಿ ಯಾವ ರೀತಿಯಾಗಿ ಮೀಸಲಾತಿ ಕೊಡಬೇಕು ಅಂಥೇಳಿ ಅವರೇ ಸ್ವತಃ ಆ ಸಂದರ್ಭದಲ್ಲಿ ಸಬ್ ಕಮಿಟಿಯಲ್ಲಿ ಒಂದು ಪ್ರೊಸೀಡಿಂಗನ್ನು ಮಾಡ್ತಾರೆ. ಯಾವ ರೀತಿಯಾಗಿ 371(ಜೆ) ಅಡಿಯಲ್ಲಿ ನಮಗೆ ಮುಂಬಡ್ತಿಗಳನ್ನು ಕೊಡಬೇಕು, ಈ ಭಾಗದಲ್ಲಿ ನೇಮಕಾತಿಯಲ್ಲಿ ಯಾವ ರೀತಿ ಅನ್ಯಾಯ ಆಗ್ತಾಯಿದೆ, ಆ ಅನ್ಯಾಯವನ್ನು ಸರಿಪಡಿಸಬೇಕು ಅಂಥೇಳಿ 2022ರಲ್ಲಿ ಮೀಟಿಂಗ್ ಮಾಡಿ 23ರಲ್ಲಿ ಇದೊಂದು ಪ್ರೊಸೀಡಿಂಗ್ ಮಾಡಿರ್ತಾರೆ. ಅದನ್ನು ಪ್ರೊಸೀಡಿಂಗ್ ಆದಮೇಲೆ ಮುಂದೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಸತತವಾಗಿ 3 ಪ್ರೊಸೀಡಿಂಗ್ಗಳನ್ನು ಮಾಡ್ತಾರೆ ಪ್ರಿಯಾಂಕ ಖರ್ಗೆ ಅವರ ನೇತೃತ್ವದಲ್ಲಿ. ಮತ್ತು ಈ ಭಾಗದ ಸಚಿವರು ಶರಣ್ ಪ್ರಕಾಶ್ ಪಾಟೀಲ್ ಅವರಾಗಿರ್ಬೋದು, ಈಶ್ವರ್ ಖಂಡ್ರೆ ಅವರಾಗಿರ್ಬೋದು, ಈ ಭಾಗದ ಎಲ್ಲ ಸಚಿವರ ಒಂದು ನೇತೃತ್ವದಲ್ಲಿ 3 ಪ್ರೊಸೀಡಿಂಗ್ಗಳು ಮಾಡ್ತಾರೆ. ಹೋದ ಸರ್ಕಾರದಲ್ಲಿ ಒಂದು ಪ್ರೊಸೀಡಿಂಗು, ಈ ಸರ್ಕಾರ ಬಂದ ಮೇಲೆ 3 ಪ್ರೊಸೀಡಿಂಗ್ ಆದರೂ ಕೂಡ ಇಲ್ಲಿ ತನಕ ಕಾರ್ಯರೂಪಕ್ಕೆ ಬರಲಿಕ್ಕೆ ರೆಡಿ ಇಲ್ಲ. ಅಂದರೆ ಇವತ್ತು ನಮ್ಮ ಭಾಗದ ರಾಜಕಾರಣಿಗಳು ನಮಗೆ ನ್ಯಾಯ ಕೊಡಿಸ್ಲಿಕ್ಕೆ ಇವತ್ತು ವಿಫಲರಾಗಿದ್ದಾರೆ. ಇವತ್ತು ಅಲ್ಲಿ ಏನು ಜಿಯೋ ಆಗಬೇಕಾಗಿತ್ತು, DPRಲಿಂದ ಅಪ್ರೂವಲ್ ಆಗಬೇಕಾಗಿತ್ತು, ಆ ಅಪ್ರೂವಲ್ ಮಾಡಲಿಕ್ಕೆ ಇವರು ಅಸಮರ್ಥರಾಗಿದ್ದಾರೆ. ಆ ಕಾರಣಕ್ಕಾಗಿ ಇವರು ನೈತಿಕ ಹೊಣೆಗಾರಿಕೆ ಹೊತ್ತಿ ಇವರು ಇವತ್ತು ರಾಜೀನಾಮೆ ಕೊಡಬೇಕು ಪ್ರಿಯಾಂಕ ಖರ್ಗೆ ಅವರು. ಇದು ನಮ್ಮ ಆಗ್ರಹ ಇದೆ. ಯಾಕಂದರೆ ನಿಮಗೆ ನ್ಯಾಯ ಕೊಡಿಸ್ಲಿಕ್ಕೆ ಆಗಿಲ್ಲ. ಒಂದು 2 ವರ್ಷದಿಂದ ಸತತವಾಗಿ ಪ್ರೊಸೀಡಿಂಗ್ 3 ಪ್ರೊಸೀಡಿಂಗ್ ಮಾಡಿದ್ರೂ ಕೂಡ ಒಂದೇ ಒಂದು ಪ್ರೊಸೀಡಿಂಗ್ ಜಿಯೋ ಮಾಡಿಸ್ಲಿಕ್ಕೆ ಆಗಿಲ್ಲ ಅಂದರೆ ನೀವು ಸರ್ಕಾರದಲ್ಲಿ ಇದ್ದು ಏನು ಉಪಯೋಗ? ನಮ್ಮ ಭಾಗದಲ್ಲಿ ನೀವು ಜವಾಬ್ದಾರಿ ತಗೊಳ್ಳೋದು ಏನು ಉಪಯೋಗ ಇದೆ? ಆ ಕಾರಣಕ್ಕಾಗಿ ತಾವು ದಯಮಾಡಿ ರಾಜೀನಾಮೆ ಕೊಡಬೇಕು. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ
ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.